ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ತಿಂಗಳು 29ನೇ ತಾರೀಕಿಗೆ ಅಮಾವಾಸ್ಯೆ ಬರುತ್ತಿದೆ. ಈ ಅಮಾವಾಸ್ಯೆ ತುಂಬಾ ಶಕ್ತಿಯುತವಾಗಿರುವಂತದ್ದು. ಆ ದಿನ ನೀವು ಮರೆತು ಹೋಗದೆ ಬೇವಿನ ಮರದ ಬುಡದಲ್ಲಿ ಇದನ್ನ ಹಾಕಿದರೆ ನಿಮಗಿರುವ ಎಲ್ಲ ಸಮಸ್ಯೆಗಳು ಕೂಡ ಕೇವಲ 2 ನಿಮಿಷಗಳಲ್ಲಿ ಪರಿಹಾರವಾಗಿ ಲಕ್ಷಗಳು ಅಲ್ಲ ಕೋಟ್ಯಾಧೀಶರಾಗುತ್ತೀರಾ. ಹಾಗೆ ನಿಮಗೆ ಯಾವುದಾದರೂ ನೆರವೇರದ ಕೋರಿಕೆಗಳು ಇದ್ದರೆ ಅವು ಕೂಡ ಖಂಡಿತವಾಗಿಯೂ ನೆರವೇರುತ್ತವೆ. ನಮ್ಮ ಕೋರಿಕೆಗಳು ನೆರವೇರುವುದಿಲ್ಲ, ನಮಗೆ ಅಂತ ಅದೃಷ್ಟ ಇಲ್ಲ. ಎಷ್ಟೋ ಸಾರಿ ನೀವು ದುಃಖ ಪಟ್ಟಿರುತ್ತೀರಾ. ಆದ್ರೆ ಈಗ ಈ ಎಲ್ಲ ಕೋರಿಕೆಗಳು ಕೂಡ ತೀರಿ ತುಂಬಾ ಸಂತೋಷವಾಗಿ ಜೀವನ ಸಾಗಿಸುತ್ತೀರಾ. ಏಕೆಂದರೆ ಅಮಾವಾಸ್ಯೆ ಎಂಬುದು ತುಂಬಾ ಶಕ್ತಿಯುತವಾಗಿರುವಂತದ್ದು. ಅಮಾವಾಸ್ಯೆ ದಿನ ನಾವು ಯಾವುದೇ ರೀತಿಯ ಪರಿಹಾರ ಮಾಡಿಕೊಂಡರೂ ಕೂಡ ನಮಗೆ ಅದ್ಭುತವಾಗಿ ಸಿದ್ಧಿಯಾಗುತ್ತದೆ. ನಾವು ಬೇರೆ ದಿನಗಳಲ್ಲಿ ಎಷ್ಟೇ ಪರಿಹಾರ ಮಾಡಿಕೊಂಡರೂ ಕೂಡ ಆ ಪರಿಹಾರಕ್ಕೆ ಫಲಿತಾಂಶ ಸಿಗುವುದಕ್ಕೆ ತುಂಬಾ ದಿನಗಳು ಬೇಕಾಗುತ್ತದೆ. ಆದ್ರೆ ಅಮಾವಾಸ್ಯೆ ದಿನ ಮಾಡಿಕೊಳ್ಳುವ ಪರಿಹಾರಕ್ಕೆ ಅತಿ ಬೇಗನೆ ಫಲ ಸಿಕ್ಕು ನಾವು ಆಶ್ಚರ್ಯಗೊಳ್ಳುವಂತೆ ಮಾಡುತ್ತದೆ. ಏಕೆಂದರೆ ಪರಿಹಾರ ಮಾಡಿಕೊಳ್ಳುವವರು ಅಮಾವಾಸ್ಯೆಗೋಸ್ಕರ ಎದುರು ನೋಡುತ್ತಿರುತ್ತಾರೆ. ಆ ದಿನ ಯಾವುದೇ ಪರಿಹಾರ ಮಾಡಿಕೊಂಡರೂ ಕೂಡ ಖಂಡಿತವಾಗಿಯೂ ಸಿದ್ಧಿಯಾಗುತ್ತದೆ. ಈಗ ನಾನು ಹೇಳುತ್ತಿರುವ ಪರಿಹಾರ ಕಡಿಮೆ ಖರ್ಚಿನಲ್ಲಿ, ಅಂದ್ರೆ ಅಸಲಿಗೆ ಖರ್ಚೇ ಇಲ್ಲದ ಹಾಗೆ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಬಹುದು. ಆದ್ದರಿಂದ ಈ ಅಮಾವಾಸ್ಯೆಯನ್ನ ಅಪ್ಪಿತಪ್ಪಿ ಕೂಡ ಮಿಸ್ ಮಾಡಿಕೊಳ್ಳಬೇಡಿ. ಹಾಗಿದ್ದರೆ ಆ ಪರಿಹಾರ ಏನು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಶ್ರೀ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷಕ್ಕೋಸ್ಕರ ಓಂ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಸ್ನೇಹಿತರೆ, ಈ ತಿಂಗಳು 29ನೇ ತಾರೀಕು ಅಮಾವಾಸ್ಯೆ ದಿನ ಬೇವಿನ ಮರದ ಬಳಿಗೆ ಹೋಗಿ ಇದೊಂದನ್ನ ಬಿಸಾಕಿದರೆ ಸಾಕು, ನಿಮ್ಮ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗುತ್ತವೆ. ಆದ್ರೆ ಇದನ್ನ ಕೆಲವು ನಿಯಮಗಳೊಂದಿಗೆ ಮಾಡಬೇಕು. ಅಂದ್ರೆ ಹೆಣ್ಣು ಮಕ್ಕಳು ಮುಟ್ಟಾದ 5 ದಿನಗಳ ಕಾಲ ಈ ಕೆಲಸವನ್ನ ಮಾಡಬಾರದು. ಅದೇ ರೀತಿ ಗರ್ಭಿಣಿ ಸ್ತ್ರೀಯರು ಕೂಡ ಈ ಕೆಲಸವನ್ನ ಮಾಡಬಾರದು. ಏಕೆಂದರೆ ಅಮಾವಾಸ್ಯೆ ದಿನ ಗ್ರಹಣವು ಕೂಡ ಸೇರಿಕೊಂಡು ಬರುತ್ತಿರುವುದರಿಂದ ಆ ದಿನ ಗರ್ಭಿಣಿಯರು ಹೊರಗಡೆ ಬರದೇ ಇರುವುದು ತುಂಬಾ ಒಳ್ಳೆಯದು. ನಮ್ಮ ಹಿಂದೂ ಶಾಸ್ತ್ರಗಳು ಹೇಳುವಂತೆ ಈ ರೀತಿಯ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗಳು ದೂರವಾಗಿ ನಾವು ಕೂಡ ನಮ್ಮ ಜೀವನದಲ್ಲಿ ಸಂತೋಷವನ್ನ ನೋಡಬಹುದು. ಪ್ರಸ್ತುತ ಕಾಲದಲ್ಲಿ ತುಂಬಾ ಮಂದಿ ಈ ಅಮಾವಾಸ್ಯೆ ದಿನವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ. ಏನಾಗುತ್ತೆ ಬಿಡು ಅಂತೇಳಿ ಸ್ನಾನ ಮಾಡದೇ ಇರುವುದು, ಮನೆಯಲ್ಲಿರುವ ಹೆಣ್ಣು ಮಕ್ಕಳು ತಲೆ ಬಾಚಿಕೊಳ್ಳದೆ ಕೂದಲನ್ನ ಹರಡಿಕೊಂಡಿರುವುದು, ಮನೆಯಲ್ಲಿ ದೀಪಾರಾಧನೆ ಮಾಡದಿರುವುದು, ಈ ರೀತಿಯಾಗಿ ಸೋಮಾರಿತನದಿಂದ ಇರುತ್ತಾರೆ. ಆದ್ದರಿಂದ ತಪ್ಪದೆ ಅಮಾವಾಸ್ಯೆ ದಿನ ಮನೆಯಲ್ಲಿ ದೀಪಾರಾಧನೆಯನ್ನ ಮಾಡಿದರೆ ನಿಮಗಿರುವ ದಟ್ಟ ದರಿದ್ರ ದೂರವಾಗಿ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾರೆ. ಇನ್ನು ಬೇವಿನ ಮರ ಅಂತೇಳಿ ಏಕೆ ಹೇಳಿದ್ವಿ ಅಂದ್ರೆ, ಈ ಬೇವಿನ ಮರ ಸಾಕ್ಷಾತ್ ದೇವತಾ ವೃಕ್ಷ. ಬೇವಿನ ಮರ ಅಂದ್ರೆ ತಾಯಿಗೆ ತುಂಬಾ ಇಷ್ಟ. ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಈ ಬೇವಿನ ಮರದಲ್ಲಿ ನೆಲೆಸಿರುತ್ತಾರೆ. ಬೇವಿನ ಮರ ಯಾರ ಮನೆಯಲ್ಲಿರುತ್ತದೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾರೆ. ಮಾಮೂಲಿಯಾಗಿ ನಾವು ಹಳ್ಳಿಗಾಡಿನಲ್ಲಿ ಅಥವಾ ಸಿಟಿಯ ರೋಡ್ ಪಕ್ಕದಲ್ಲಿ ನಾವು ಬೇವಿನ ಮರವನ್ನ ನೋಡುತ್ತಿರುತ್ತೇವೆ. ಬೇವಿನ ಮರ ಇರೋ ಮನೆಯನ್ನು ನೀವು ಗಮನಿಸಿದಾಗ ಅಲ್ಲಿನ ವಾತಾವರಣ ತುಂಬಾ ಪ್ರಶಾಂತವಾಗಿರುತ್ತದೆ. ಆ ಮನೆಯಲ್ಲಿರುವ ವ್ಯಕ್ತಿಗಳು ಕೂಡ ತುಂಬಾ ಪ್ರಶಾಂತವಾಗಿರುತ್ತಾರೆ. ಏಕೆಂದರೆ ಈ ಬೇವಿನ ಮರ ಆರೋಗ್ಯ ಪರವಾಗಿಯೂ ಕೂಡ ತುಂಬಾ ಒಳ್ಳೆಯದು. ಈ ಬೇವಿನ ಮರದಿಂದ ಬರುವ ಗಾಳಿಯು ತುಂಬಾ ಶಕ್ತಿಯುತವಾಗಿರುವಂತದ್ದು, ಜೊತೆಗೆ ಆರೋಗ್ಯಯುತವಾಗಿರುವಂತದ್ದು ಕೂಡ. ಸಾಮಾನ್ಯವಾಗಿ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಸ್ವಲ್ಪ ಸಮಯ ಈ ಬೇವಿನ ಮರದ ಕೆಳಗಡೆ ಕುಳಿತುಕೊಂಡರೆ ಖಂಡಿತವಾಗಿಯೂ ನಾವು ಆರೋಗ್ಯವಂತರಾಗಿರುತ್ತೇವೆ. ಕನಿಷ್ಠ ಪಕ್ಷ ಆ ಬೇವಿನ ಮರವನ್ನು ಮುಟ್ಟಿದರೆ ಸಾಕು, ನಮಗಿರುವ ದೋಷ ಕರ್ಮಗಳೆಲ್ಲವೂ ಕೂಡ ತೊಲಗಿ ಹೋಗುತ್ತವೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಈ ಬೇವಿನ ಮರ ನಿಮ್ಮ ಮನೆಯ ಬಳಿ ಇದ್ದರೂ ಅಥವಾ ಅಡವಿ ಪ್ರದೇಶದಲ್ಲಿ ಇದ್ದರೂ ಕೂಡ ಅಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಆದ್ರೆ ಈ ಪರಿಹಾರವನ್ನ ಮನೆಯ ಒಳಗಡೆ ಇರುವ ಮರದ ಬಳಿ ಮಾಡಬಾರದು. ಮನೆಯಿಂದ ಹೊರಗಡೆ ಇರುವ ಮರದ ಬಳಿ ಮಾತ್ರವೇ ಪರಿಹಾರವನ್ನ ಕಂಡುಕೊಳ್ಳಬೇಕು. ದೇವಸ್ಥಾನದ ಒಳಗಡೆ ಇರುವ ಮರದ ಬಳಿ ಕೂಡ ಈ ಪರಿಹಾರವನ್ನ ಅನುಸರಿಸಬಾರದು. ಇನ್ನು ನೀವು ಆ ದಿನ ಏನು ಮಾಡಬೇಕು ಅಂದ್ರೆ, ಕೆಲವು ನಿಯಮಗಳ ಅನುಸಾರವಾಗಿ ಈ ಪರಿಹಾರವನ್ನ ಕಂಡುಕೊಂಡರೆ ಖಂಡಿತವಾಗಿಯೂ ನೀವು ಈ ಅದ್ಭುತವನ್ನ ನೋಡಿ ಆಶ್ಚರ್ಯಗೊಳ್ಳುತ್ತೀರಾ. ತಪ್ಪದೆ ಈ ಅಮಾವಾಸ್ಯೆ ದಿನ ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ತಪ್ಪದೆ ತಲೆ ಸ್ನಾನವನ್ನ ಮಾಡಬೇಕು. ಮನೆಯನ್ನು ಒರೆಸುವುದಕ್ಕೆ ಶುದ್ಧವಾದ ನೀರನ್ನ ತೆಗೆದುಕೊಂಡು ಅದರಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನ
ಹಾಕಿ ಮನೆಯನ್ನ ಶುಚಿಗೊಳಿಸಬೇಕು. ಆಗ ನಿಮ್ಮ ಮನೆಯಲ್ಲಿರುವ ಕೆಟ್ಟ ಪ್ರಭಾವ, ದುಷ್ಟ ಪರಿಣಾಮಗಳು ಹೊರಗಡೆ ಹೋಗಿ, ಅಂದ್ರೆ ಜ್ಯೇಷ್ಠ ದೇವಿ ಹೊರಗಡೆ ಹೋಗಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುವುದಕ್ಕೆ ಅವಕಾಶವಿರುತ್ತದೆ. ಆ ರೀತಿಯಾಗಿ ಮನೆಯನ್ನು ಒರೆಸಿದ ನಂತರ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು. ಹಾಗಂತ ಆಡಂಬರದ ಪೂಜೆ ಏನು ಅವಶ್ಯಕತೆ ಇಲ್ಲ. ತುಂಬಾ ಸಿಂಪಲ್ ಆಗಿ ಶುದ್ಧ ಮನಸ್ಸಿನಿಂದ ಒಂದು ದೀಪಾರಾಧನೆಯನ್ನ ಮಾಡಿದರೆ ಸಾಕು. ಅಂದ್ರೆ ಬೇವಿನ ಎಲೆಗಳು ಮತ್ತು ಬೆಲ್ಲದ ಅಚ್ಚನ್ನ ಅಲ್ಲಿ ಇಟ್ಟು ದೀಪಾರಾಧನೆಯನ್ನ ಮಾಡಬೇಕು. ಆದ್ರೆ ಆ ದಿನ ಉಗುರು ಕಚ್ಚುವುದು, ಉಗುರು ಕತ್ತರಿಸುವುದು, ಹೆಣ್ಣು ಮಕ್ಕಳು ತಲೆಬಾಚಿಕೊಳ್ಳದೆ ಕೂದಲನ್ನು ಹರಡಿಕೊಂಡಿರುವುದು ಅಥವಾ ಜಗಳವಾಡುವುದು, ಜಗಳವಾಡುವಾಗ ಅವಾಚ್ಯ ಶಬ್ದಗಳನ್ನ ಬಳಸುವುದು, ಅಂದ್ರೆ ಈ ಶಾಪ ಹಾಕುವ ರೀತಿಯ ಮಾತುಗಳನ್ನ ಆಡಬಾರದು. ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಆ ದಿನ ಮನೆಯಲ್ಲಿ ಪ್ರಶಾಂತವಾಗಿರುವುದಕ್ಕೆ ಪ್ರಯತ್ನ ಪಡಿ. ಜೊತೆಗೆ ಅಮಾವಾಸ್ಯೆ ದಿನ ದೂರ ಪ್ರಯಾಣ ಕೂಡ ಒಳ್ಳೆಯದಲ್ಲ. ಈ ರೀತಿಯ ಕೆಲವು ನಿಯಮಗಳನ್ನ ಪಾಲಿಸಿದರೆ ನಿಮ್ಮ ಕುಟುಂಬದಲ್ಲಿರುವ ಕಷ್ಟಗಳು ಪರಿಹಾರವಾಗಿ ನಿಮ್ಮ ಜೀವನದಲ್ಲಿ ಕೂಡ ಸಂತೋಷವನ್ನ ಕಾಣಬಹುದು. ಇವೆಲ್ಲವನ್ನು ಮಾಡಿದ ನಂತರ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಆಗಿರಲಿ ಭಕ್ತಿ ಪೂರ್ವಕವಾಗಿ ಈ ಪರಿಹಾರವನ್ನ ಅನುಸರಿಸಬಹುದು. ಆದರೆ ಮೊದಲೇ ಹೇಳಿದಂತೆ ಈ ಮುಟ್ಟಾದ ಹೆಣ್ಣು ಮಕ್ಕಳು ಮಾತ್ರ 5 ದಿನಗಳವರೆಗೂ ಈ ಪರಿಹಾರವನ್ನ ಕಂಡುಕೊಳ್ಳಬಾರದು. ಅಕಸ್ಮಾತ್ ಆಗಿ ನೀವು ಮಾಡಿದರೆ ಯಾವುದೇ ರೀತಿಯ ಫಲಿತಾಂಶ ಸಿಗುವುದಿಲ್ಲ. ಬದಲಾಗಿ ನೀವು ಕಷ್ಟಗಳನ್ನ ಅನುಭವಿಸಬೇಕಾಗುತ್ತದೆ. ಮುಖ್ಯವಾಗಿ ಆ ದಿನ ಕಪ್ಪು ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಳಬಾರದು. ಅಮಾವಾಸ್ಯೆ ದಿನ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸಬಾರದು. ಆ ದಿನ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿದರೆ ನೀವು ಕಷ್ಟಗಳ ಪಾಲಾಗುತ್ತೀರಾ. ನಿಮ್ಮ ಜೀವನದಲ್ಲಿ ನೋವು ದುಃಖಗಳು ಮನೆ ಮಾಡುತ್ತವೆ. ಆದ್ದರಿಂದ ಆದಷ್ಟು ಆ ದಿನ ಹಸಿರು ಬಣ್ಣದ ಬಟ್ಟೆಗಳು ಇಲ್ಲವೇ ಬಿಳಿಯ ಬಣ್ಣದ ಬಟ್ಟೆಯನ್ನು ತೊಡುವುದು ತುಂಬಾ ಒಳ್ಳೆಯದು. ಈ ರೀತಿಯ ಚಿಕ್ಕ ಚಿಕ್ಕ ನಿಯಮಗಳನ್ನ ಖಂಡಿತವಾಗಿಯೂ ಪಾಲಿಸಲೇಬೇಕು. ಇವೆಲ್ಲ ನಿಯಮಗಳನ್ನು ಮಾಡಿದ ನಂತರ ಕೊನೆಯದಾಗಿ ನಿಮ್ಮ ಮನೆಯಲ್ಲಿ ಕರಿಮೆಣಸು ಇದ್ದೇ ಇರುತ್ತದೆ. ಸುಗಂಧ ದ್ರವ್ಯಗಳಲ್ಲಿ ಹೆಸರುವಾಸಿಯಾಗಿರುವ ಈ ಕರಿಮೆಣಸು ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ಇದಕ್ಕೆ ಆಗಿರುವ ಒಂದು ಪವಿತ್ರ ಸ್ಥಾನವಿದೆ. ಈ ಕರಿಮೆಣಸು ಕೂಡ ಅಡುಗೆ ಪದಾರ್ಥಗಳಿಗೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಇದಿಲ್ಲದೆ ಅಡುಗೆಯ ರುಚಿಯನ್ನು ಕಾಣಲು ನಾವು ಸಾಧ್ಯವಿಲ್ಲ. ಆದ್ರೆ ಬಿಳಿ ಮೆಣಸು ಇರುತ್ತವೆ, ಆದ್ರೆ ಇವುಗಳು ಪರಿಹಾರಕ್ಕೆ ಸೂಕ್ತವಲ್ಲ. ಈ ಕರಿಮೆಣಸನ್ನ ತೆಗೆದುಕೊಂಡು ಸಿಂಪಲ್ ಆಗಿ 3, 7 ಅಥವಾ 11 ಕರಿಮೆಣಸುಗಳನ್ನ ತೆಗೆದುಕೊಂಡು ನೀವು ಬೇವಿನ ಮರದ ಬಳಿಗೆ ಹೋಗಿ ಆ ಬೇವಿನ ಮರಕ್ಕೆ ನಮಸ್ಕರಿಸಿ ಮನಸ್ಸಿನಲ್ಲಿ ಸಂಕಲ್ಪವನ್ನ ಮಾಡಿಕೊಂಡು ಆ ಬೇವಿನ ಮರವನ್ನು 3, 7 ಅಥವಾ 11 ಸಾರಿ ಪ್ರದಕ್ಷಿಣೆಯನ್ನ ಹಾಕಿ ಅದರ ಜೊತೆ ಬಹುಮುಖ್ಯವಾಗಿ ಆ ಕರಿಮೆಣಸನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ನಮ್ಮ ಕುಟುಂಬದಲ್ಲಿರುವ ಬಡತನ ದೂರವಾಗಿ ನಾವು ಶ್ರೀಮಂತರಾಗಬೇಕು ಎಂಬುದಿರಬಹುದು, ಸಾಲದ ಸಮಸ್ಯೆ ದೂರವಾಗಬೇಕು, ಅಥವಾ ನಾವು ಮಾಡುವ ವ್ಯಾಪಾರಕ್ಕೆ ಅಥವಾ ನಮ್ಮ ಕುಟುಂಬಕ್ಕೆ ದೃಷ್ಟಿಯಾಗಿದೆ ಅದು ಪರಿಹಾರವಾಗಬೇಕು ಎಂಬುದಿರಬಹುದು, ಅಥವಾ ಗಂಡ ಹೆಂಡತಿಯರ ಮಧ್ಯೆ ಅನ್ಯೂನ್ಯತೆ ಹೆಚ್ಚಾಗಬೇಕು ಎಂಬುದಿರಬಹುದು. ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರವಾಗಬೇಕೆಂದು ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿ ಹಿಡಿದುಕೊಂಡಿರುವ ಕರಿಮೆಣಸುಗಳನ್ನ ಹೆಣ್ಣು ಮಕ್ಕಳು ಎಡಗೈಯಿಂದ ಗಂಡು ಮಕ್ಕಳು ಬಲಗೈಯಿಂದ ನಿಮ್ಮ ತಲೆಯ ಸುತ್ತಲೂ 3 ಅಥವಾ 5 ಸಾರಿ ನಿವಾಳಿಸಿಕೊಂಡು ಬೇವಿನ ಮರದ ಬುಡಕ್ಕೆ ಬಿಸಾಕಬೇಕು. ಬಿಸಾಕಿದ ನಂತರ ನೀವು ಹಿಂದಕ್ಕೆ ತಿರುಗಿ ನೋಡದ ಹಾಗೆ ಮನೆಗೆ ಹೊರಟು ಹೋಗಬೇಕು. ಒಂದು ವೇಳೆ ನಿಮಗೆ ದೊಡ್ಡ ಮರ ಸಿಗದೆ ಹೋದರೆ ಈ ರೀತಿಯಾಗಿ ಕುಂಡದಲ್ಲಿರುವ ಗಿಡಕ್ಕಾದರೂ ಹಾಕಬಹುದು. ನಮ್ಮ ಹಿಂದೂ ಶಾಸ್ತ್ರ ಗ್ರಂಥಗಳಲ್ಲಿ ಈ ಕರಿಮೆಣಸನ್ನ ಅನೇಕ ಪರಿಹಾರ ಮಾರ್ಗಗಳಿಗೆ ಉಪಯೋಗಿಸುತ್ತಾರೆ ಎಂದು ಉಲ್ಲೇಖ ಮಾಡಲಾಗಿದೆ. ಅದಕ್ಕೆ ಅದರದೇ ಆದ ಮಹತ್ವವನ್ನು ನೀಡಿದ್ದಾರೆ. ಪರಿಹಾರಗಳಿಗೆ ಸೂಕ್ತವಾದ ಹೆಸರೇ ಈ ಕರಿಮೆಣಸು. ಇದರಿಂದ ಆಗುವಷ್ಟು ಪರಿಹಾರ ಬೇರೆ ಯಾವುದೇ ವಸ್ತುಗಳಿಂದಲೂ ಕೂಡ ನಾವು ನೋಡಲು ಸಾಧ್ಯವಿಲ್ಲ. ನಮಗಿರುವ ಅನೇಕ ಕಷ್ಟಗಳು ದುಃಖ ನೋವುಗಳನ್ನ ಈ ಕರಿಮೆಣಸು ಗ್ರಹಿಸುತ್ತವೆ. ಅಂದ್ರೆ ನಮಗಿರುವ ಎಲ್ಲ ಸಮಸ್ಯೆಗಳನ್ನು ಕೂಡ ಆ ಬೇವಿನ ಮರದ ಬುಡದಲ್ಲಿ ಹಾಕಿ ಹೋಗಿದ್ದೇವೆ ಎಂದು ಅರ್ಥ. ಆ ನಂತರ ಮನೆಗೆ ಬಂದ ಕೆಲವೇ ಕ್ಷಣಗಳಲ್ಲಿ ನೋಡಿ ಅದರ ಫಲಿತಾಂಶವನ್ನ ನೀವು ಗಮನಿಸಬಹುದು. ನಿಮ್ಮ ಸಮಸ್ಯೆಗಳು ಪರಿಹಾರವಾಗುವುದನ್ನ ನೋಡಿ ನೀವೇ ಆಶ್ಚರ್ಯರಾಗುತ್ತೀರಾ. ಆದ್ರೆ ಮನೆಯ ಒಳಗಡೆ ಹೋಗುವಾಗ ಮಾತ್ರ ಮಿಸ್ ಮಾಡದೆ ಪಾದವನ್ನ ತೊಳೆದುಕೊಂಡು ಹೋಗಬೇಕು. ಇದನ್ನು ಮಾತ್ರ ಅಪ್ಪಿತಪ್ಪಿಯೂ ಮರೆಯಬೇಡಿ. ಇದಾದ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಕಷ್ಟಗಳು ಪರಿಹಾರವಾಗಿ ನಿಮ್ಮ ಕುಟುಂಬದಲ್ಲಿ ಸಂತೋಷ ಕಾಣಬಹುದು. ಸಕಲ ಐಶ್ವರ್ಯವನ್ನು ಹೊಂದುತ್ತೀರಾ. ಮನೆಯಲ್ಲಿರುವ ಕೆಟ್ಟ ಪ್ರಭಾವ ಅಂದ್ರೆ ದುಷ್ಟ ಶಕ್ತಿ ಎಂಬುದು ಆ ಕರಿ ಮೆಣಸಿನ ಮೂಲಕ ಹೊರಹೋಗಿರುತ್ತದೆ. ನಂತರ ಮನೆಯಲ್ಲಿ ಪ್ರಶಾಂತತೆ ಆವರಿಸಿರುತ್ತದೆ. ಆದ್ದರಿಂದ ಈ ತಿಂಗಳು 29ನೇ ತಾರೀಕು ಅಮಾವಾಸ್ಯೆ ದಿನ ತಪ್ಪದೆ ಈ ಚಿಕ್ಕ ಪರಿಹಾರವನ್ನ ಕಂಡುಕೊಳ್ಳಿ. ಸ್ನೇಹಿತರೆ, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.